ಹಲೋ ಎವ್ರಿವನ್. ಈ ಕ್ಲಾಸಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಸೈನ್ಸ್ನ 3rd ಚಾಪ್ಟರ್ ಏನಿದೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಈ ಒಂದು ಲೆಸನನ್ನು ಮಾಡ್ತೀನಿ. ನೋಡಿ, ಲೆಸನ್ ಈ ವಿಡಿಯೋದಲ್ಲಿರುತ್ತೆ. ನಿಮಗೆ ನೋಟ್ಸ್ ಏನಾದರೂ ಬೇಕು, ಬೇರೆ ಸ್ಟಡಿ ಮೆಟೀರಿಯಲ್ಸ್ ಏನಾದರೂ ಬೇಕು ಅಂದರೆ ನಮ್ಮ ಕ್ಲಾಸ್ ರೂಮ್ ಆ್ಯಪಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಪ್ರೊಸೀಜರ್ ಏನು ಅನ್ನೋದಕ್ಕೆ ಬೇರೆ ವಿಡಿಯೋ ಇದೆ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ಸ್ ಎಲ್ಲ ಕೊಡ್ತೀನಿ. ಕ್ಲಾಸ್ ರೂಮ್ ಕೋಡ್ಸ್ ಇರ್ಬೋದು, ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಇದೆಲ್ಲ. ಸೊ ನಾವು ಲೆಟ್ ಅಸ್ ಬಿಗಿನ್ ವಿತ್ ದಿ ಚಾಪ್ಟರ್. ಇನ್ ಕ್ಲಾಸ್ 9th ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ವೇರಿಯಸ್ ಎಲಿಮೆಂಟ್ಸ್. ನೋಡಿ, ಕ್ಲಾಸ್ 9ನಲ್ಲಿ ಎಲಿಮೆಂಟ್ಸ್ ಅಂದರೆ ಏನು ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ರಿ. ಯು ಹ್ಯಾವ್ ಸೀನ್ ದಟ್ ಎಲಿಮೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಪ್ರಾಪರ್ಟೀಸ್. ನೀವು 9th ಸ್ಟ್ಯಾಂಡರ್ಡಲ್ಲೇ ನೀವು ಮೆಟಲ್ಸ್ ಅಂದರೆ ಏನು, ನಾನ್ ಮೆಟಲ್ಸ್ ಅಂದರೆ ಏನು, ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ, ಅದ್ರ ಪ್ರಾಪರ್ಟೀಸ್ ಏನು, ಅದನ್ನು ನೀವು ನೋಡಿದ್ರಿ. ಥಿಂಕ್ ಆಫ್ ಸಮ್ ಯೂಸಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇನ್ ಯುವರ್ ಡೈಲಿ ಲೈಫ್. ಈಗ ನಿಮಗೆ ಗೊತ್ತಾಯಿತು ಮೆಟಲ್ಸ್ ಅಂದರೆ ನಾನ್ ಮೆಟಲ್ಸ್. ಓಕೆ, ಕೆಲವು ಜನಕ್ಕೆ ಗೊತ್ತಿರಲ್ಲ, ಮರ್ತೋಗ್ಬಿಟ್ಟಿರ್ತೀರ, ಎಷ್ಟೊಂದು ದಿನ ರಜಾ ಬಂದಿದೆ. ಏನು ಮೆಟಲ್ಸ್ ಅಂತ ಹೇಳಿದ್ರೆ ನಾನು ಸಿಂಪಲಾಗಿ ಹೇಳ್ತೀನಿ. ನೋಡಿ, ಕಬ್ಬಣ ಇರ್ಬೋದು, ಕಾಪರ್ ಇರ್ಬೋದು, ಈ ಥರ ಯಾವುದು ಶೈನಿಂಗ್ ಹೊಡೆಯುತ್ತೆ ಮತ್ತು ಕೆಳಗಾಕಿದ್ರೆ ಯಾವುದು ಸೌಂಡ್ ಬರುತ್ತೆ, ಟಣ್ ಅಂತ ಸೌಂಡ್ ಬರುತ್ತಲ್ಲ, ಇಂಥದ್ದೆಲ್ಲ ಬಂದು ಮೆಟಲ್ಸ್ ಅಂತೀವಿ. ನಾನ್ ಮೆಟಲ್ಸ್ ಯಾವುದು? ಓಕೆ, ಪ್ಲ್ಯಾಸ್ಟಿಕ್ ಇರ್ಬೋದು, ಅಥವಾ ಒಂದು ಗಾಳಿ ಇರ್ಬೋದು, ನೀರಿರ್ಬೋದು, ಆಯಿಲ್ ಇರ್ಬೋದು, ಮತ್ತೊಂದು, ಇವೆಲ್ಲ ಕೂಡ ನಾನ್ ಮೆಟಲ್ಸ್ ಅಂಡರ್ಗೆ ಬರೋವಂಥದ್ದು. ಇದು ಜಸ್ಟ್ ಐಡಿಯಾ ಇಟ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ಅದು ಎಕ್ಸ್ಪ್ಲನೇಷನ್ ಎಲ್ಲ ಪ್ರಾಪರ್ಟೀಸ್ ವೈಸ್ ಬರುತ್ತೆ. ವಾಟ್ ಪ್ರಾಪರ್ಟೀಸ್ ಡಿಡ್ ಯು ಥಿಂಕ್ ಆಫ್ ವೈಲ್ ಕ್ಯಾಟಗರೈಸಿಂಗ್ ಎಲಿಮೆಂಟ್ಸ್ ಆ್ಯಸ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್? ಈಗ ಓಕೆ, ನೀವು ಮರ್ತೋಗಿದ್ರಿ ಅಂತ ಅಂದ್ಬಿಟ್ಟು ನಾನೇ ಹೇಳಿದೆ ಮೆಟಲ್ಸ್ ಅಂದರೆ ಏನು, ಯಾವ ಪ್ರಾಪರ್ಟೀಸ್ ಇರುತ್ತೆ, ಮತ್ತು ನಾನ್ ಮೆಟಲ್ಸ್ಗೆ ಯಾವ ಪ್ರಾಪರ್ಟೀಸ್ ಇರುತ್ತೆ ಅಂದ್ಬಿಟ್ಟು ನಾವು ಕ್ಯಾಟಗರೈಸ್ ಮಾಡ್ಕೊಂಡ್ವಿ. ಹೌ ಆರ್ ದೀಸ್ ಪ್ರಾಪರ್ಟೀಸ್ ರಿಲೇಟೆಡ್ ಟು ದಿ ಯೂಸ್ ಆಫ್ ಎಲಿಮೆಂಟ್ಸ್? ಲೆಟ್ ಅಸ್ ಲುಕ್ ಎಟ್ ಸಮ್ ಆಫ್ ದಿ ಪ್ರಾಪರ್ಟೀಸ್ ಇನ್ ಡೀಟೇಲ್ಸ್. ಈಗ ಒಂದೊಂದೇ ಪ್ರಾಪರ್ಟೀಸ್ ಏನೇನಿದೆ ನೋಡೋಣ. 3.1 ಫಿಸಿಕಲ್ ಪ್ರಾಪರ್ಟೀಸ್. ನೋಡಿ, ಇದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ಕ್ಲೀನಾಗಿ ಎಕ್ಸ್ಪ್ಲೈನ್ ಆಗುತ್ತೆ, ಇದರಲ್ಲಿ ಬೋರ್ಡಲ್ಲಿ ಬರೀತೀನಿ. ನೋಡಿ, ಮೆಟಲ್ಸ್ ಅಂದರೆ ಏನು ಅಂತ ಗೊತ್ತಾಯಿತು ನಿಮಗೆ, ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಓಕೆ, ಮೆಟಲ್ಸ್ ಅಂದರೆ ಏನು? ಐರನ್, ಕಾಪರ್ ಅವೆಲ್ಲ ಬರುತ್ತೆ, ಟಣ್ಣಂತ ಸೌಂಡ್ ಬರೋಂಥದ್ದು ಆ ಥರ. ಇದಾದರೆ ಏರ್, ವಾಟರ್, ಆ ರೀತಿ ನಾನ್ ಮೆಟಲ್ಸ್ ಅಂತ. ನೋಡಿ, ಈ ಮೆಟಲ್ಸ್ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಪ್ರಾಪರ್ಟೀಸ್ ಏನು, ಯಾವ ರೀತಿ ಬಿಹೇವ್ ಮಾಡುತ್ತೆ ಐರನ್, ಯಾವ ರೀತಿ ಕಾಪರ್ ಬಿಹೇವ್ ಮಾಡುತ್ತೆ ಅದನ್ನು ನೋಡ್ಕೊಬೇಕು. ಮತ್ತು ಏರ್ ಯಾವ ಥರ ಬಿಹೇವ್ ಮಾಡುತ್ತೆ, ವಾಟರ್ ಏನು ಬಿಹೇವ್ ಮಾಡುತ್ತೆ, ಈ ಥರ ಅದ್ರ ಬಿಹೇವಿಯರ್ನ ನೋಡಿದ್ರೆ ಅಥವಾ ಅದ್ರ ಪ್ರಾಪರ್ಟೀಸ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಮೆಟಲ್ಸಾ ಅಥವಾ ನಾನ್ ಮೆಟಲ್ಸಾ ಅಂತ. ನೋಡಿ, ಬಿಹೇವಿಯರಲ್ಲಿ 2 ಥರ ಬರುತ್ತೆ. ಒಂದು ಬಂದು ಫಿಸಿಕಲ್ ಅಂತ. ಓಕೆ, ಕಣ್ಣಿಗೆ ಕಾಣುವಂಥದ್ದು, ನಾವು ಫೀಲ್ ಆಗುವಂಥದ್ದು, ಇದು ಗಟ್ಟಿ ಇರುತ್ತೆ ಮೆಟಲ್ಸು, ಮತ್ತು ಇದು ಟಣ್ಣನ್ ಸೌಂಡ್ ಬರುತ್ತೆ, ಇದೆಲ್ಲ ಫಿಸಿಕಲಿ ಫೀಲ್ ಆಗುವಂಥದ್ದು. ಅಥವಾ ಗಾಳಿನ ಮುಟ್ಟೋಕ್ಕಾಗಲ್ಲ, ವಾಟರ್ನ ಒಂದು ಶೇಪ್ಗೆ ತರೋಕ್ಕಾಗಲ್ಲ, ಕೆಳಗೆ ಬಿಲ್ಲಿದ್ರೆ ಸೌಂಡ್ ಬರೋಲ್ಲ, ಈ ರೀತಿ ಇದೆಲ್ಲ ಬಂದು ಫಿಸಿಕಲ್ ಅಂಡರ್ಗೆ ಬರುತ್ತೆ. ನೆಕ್ಸ್ಟ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೆ. ಓಕೆ, ಇದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ಐರನ್ನ ಬಂದು ನಾವು ಗಾಳಿಯಲ್ಲಿಟ್ಟಾಗ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಕಾಪರ್ನ ಬಂದು ಜಿಂಕ್ ಜೊತೆ ಮಿಕ್ಸ್ ಮಾಡಿದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಅಥವಾ ಏರಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಿಕ್ಸ್ ಆದರೆ ಏನಾಗುತ್ತೆ, ಅಥವಾ ಕ್ಲೋರಿನ್ ಮತ್ತು ಆಕ್ಸಿಜನ್ ಮಿಕ್ಸ್ ಆದರೆ ಏನಾಗುತ್ತೆ, ವಾಟರಲ್ಲಿ ಇನ್ನೊಂದೇನಾದರೂ ಮಿಕ್ಸ್ ಆದರೆ ಏನಾಗುತ್ತೆ, ಇದನ್ನೆಲ್ಲ ಬಂದು ನಾವು ಕೆಮಿಕಲಿ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಈಗ ಡಿಫ್ರೆನ್ಸಸ್ ಗೊತ್ತಾಗಿರ್ಬೋದು ನಿಮಗೆ. ಫಿಸಿಕಲ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಫೀಲ್ ಆಗುವಂಥದ್ದು, ಆ ರೀತಿ. ಕೆಮಿಕಲ್ ಅಂತೇಳಿದ್ರೆ ಕೆಮಿಕಲಿ ಅದ್ರ ಮಾಲಿಕ್ಯುಲರ್ ಲೆವೆಲಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ಒಂದ್ರ ಜೊತೆ ಒಂದು ರಿಯಾಕ್ಟ್ ಆಗೋದು, ಆಕ್ಸಿಜನ್ ಜೊತೆ ಹೈಡ್ರೋಜನ್ ರಿಯಾಕ್ಟ್ ಆಗೋದು, ಈ ಥರದನ್ನು ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಮೊದಲನೇದಾಗಿ ಬಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಮೊದಲನೇದಾಗಿ ಮೆಟಲ್ಸ್ದು. ಓಕೆ, ಮೆಟಲ್ಸ್ನ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ ನಾವು. ಓಕೆ, ಈಗ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ ಮೆಟಲ್ಸ್ದು. ದಿ ಈಸಿಯೆಸ್ಟ್ ವೇ ಟು ಸ್ಟಾರ್ಟ್ ಗ್ರೂಪಿಂಗ್ ಸಬ್ಸ್ಟೆನ್ಸಸ್ ಈಸ್ ಬೈ ಕಂಪೇರಿಂಗ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್. ನೋಡಿ, ನಾವು ಗ್ರೂಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವ, ಮೆಟಲ್ಸಾ ಅಥವಾ ನಾನ್ ಮೆಟಲ್ಸಾ ಅಂತ, ಅದಕ್ಕೆ ಮೊದಲು ನಾವೇನು ಮಾಡಬೇಕು, ಅದನ್ನು ಫಿಸಿಕಲ್ ಪ್ರಾಪರ್ಟೀಸ್ ನೋಡಬೇಕು. ಯಾಕಂದರೆ ಕೆಮಿಕಲಿ ಸ್ಟಾರ್ಟಿಂಗ್ ನೋಡೋಕ್ಕೆ ಹೋಗಬಾರ್ದು. ಲೆಟ್ ಅಸ್ ಸ್ಟಡಿ ದಿಸ್ ವಿತ್ ದಿ ಹೆಲ್ಪ್ ಆಫ್ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್. ಈಗ ಈ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಒಂದು ಕೆಲವು ಎಕ್ಸಾಂಪಲ್ಸ್ ಪ್ರಕಾರ ಅಥವಾ ಕೆಲವು ಆ್ಯಕ್ಟಿವಿಟೀಸ್ ಪ್ರಕಾರ ನಾವು ನೋಡ್ತಾ ಹೋಗೋಣ. ಫಾರ್ ಪರ್ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ 3.1 to 3.6 ಕಲೆಕ್ಟ್ ದಿ ಸ್ಯಾಂಪಲ್ಸ್ ಆಫ್ ಫಾಲೋಯಿಂಗ್ ಮೆಟಲ್ಸ್. ನೋಡಿ, 3.1 3.6ವರೆಗೂ ನಮಗೆ 6 ಆ್ಯಕ್ಟಿವಿಟೀಸ್ ಇದೆ. ಇದಕ್ಕೆ ಏನೇನು ಬೇಕಾಗ್ಬೋದು, ಕೆಲವು ಸ್ಯಾಂಪಲ್ಸ್ ಇದೆ. ನೀವು ಮನೇಲಿ ಏನು ಟ್ರೈ ಮಾಡಬೇಕಾಗಿಲ್ಲ, ಆಯಿತಾ. ನಿಮಗೆ ಮ್ಯಾಗ್ನೀಷಿಯಮ್, ಸೋಡಿಯಂ, ಲೆಡ್ ಅದೆಲ್ಲ ಕೂಡ ಸಿಗಲ್ಲ. ಜಸ್ಟ್ ಅನಲೈಸ್ ಮಾಡ್ಕೊಳ್ಳಿ ಸಾಕು. ಐರನ್, ಕಾಪರ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಮ್, ಸೋಡಿಯಂ, ಲೆಡ್, ಜಿಂಕ್, ಅಥವಾ ಇನ್ನೂ ಬೇರೆ ಯಾವುದಾದ್ರು ಮೆಟಲ್ಸ್ ಇತ್ತಂದರೆ ಓಕೆ. ಇದು ಎಕ್ಸಾಂಪಲ್ಸ್ ಕೂಡ ಹೌದು, ಮೆಟಲ್ಸ್ಗೆ ಎಕ್ಸಾಂಪಲ್ಸ್ ಇವೆಲ್ಲ ಕೂಡ ಬರುತ್ತೆ. ಆ್ಯಕ್ಟಿವಿಟಿ 3.1 ಮೊದಲನೇ ಆ್ಯಕ್ಟಿವಿಟಿ ಏನಿದೆ, ಟೇಕ್ ಸ್ಯಾಂಪಲ್ಸ್ ಆಫ್ ಐರನ್, ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್. ಐರನ್, ಕಾಪರ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಮ್ ಎಲ್ಲರದು ಒಂದು ಸ್ವಲ್ಪ
ಪೀಸ್ ತೊಗೊಳ್ಳಿ. ನೋಟ್ ದಿ ಅಪಿಯರೆನ್ಸ್ ಆಫ್ ಈಚ್ ಸ್ಯಾಂಪಲ್. ಒಂದೊಂದ್ರದ್ದು ನೀವು ಅಪಿಯರೆನ್ಸ್ ನೋಡಿ, ಯಾವ ರೀತಿ ಕಾಣುತ್ತೆ ನೋಡಿ. ಕ್ಲೀನ್ ದಿ ಸರ್ಫೇಸ್ ಆಫ್ ಈಚ್ ಸ್ಯಾಂಪಲ್ ಬೈ ರಬ್ಬಿಂಗ್ ದಮ್ ವಿತ್ ಸ್ಯಾಂಡ್ ಪೇಪರ್ ಆ್ಯಂಡ್ ನೋಟ್ ದೇರ್ ಅಪಿಯರೆನ್ಸ್ ಅಗೈನ್. ಈಗ ಅದು ಒಂದೊಂದು ಕೆಲವು ಹಳೇದಾಗ್ಬಿಟ್ಟಿರುತ್ತೆ, ಕಬ್ಬಣ ಕೂಡ ಹಳೇದಾಯಿತು ಅಂದರೆ ಬ್ರೌನ್ಗೆ ಅಥವಾ ಬ್ಲ್ಯಾಕಿಗೆ ಚೇಂಜ್ ಆಗಿರುತ್ತೆ. ಆವಾಗ ಸರಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಿ, ಸ್ಯಾಂಡ್ ಪೇಪರ್ ತೊಗೊಳ್ಳಿ. ಸ್ಯಾಂಡ್ ಪೇಪರ್ ತೊಗೊಂಡು ಈ ಪ್ರತಿಯೊಂದು ಈ 4 ಇದೆಯಲ್ಲ, 4 ಸ್ಯಾಂಪಲ್ ತೊಗೊಂಡಿರ್ತಾರಲ್ಲ, 4 ಕೂಡ ಒಂದು ಸ್ವಲ್ಪ ಉಜ್ಜಿರಿ. ಆವಾಗ ಏನು ಕಾಣುತ್ತೆ ನಿಮಗೆ, ಅಲ್ಲಿ ಶೈನಿಂಗ್ ಇರುತ್ತೆ, ಲಶ್ಚರ್ ಅಂತ ಕರೀತಾರೆ. ಓಕೆ, ಮೆಟಲ್ಸ್ ಇನ್ ದೇರ್ ಪ್ಯೂರ್ ಸ್ಟೇಟ್ ಹ್ಯಾವ್ ಎ ಶೈನಿಂಗ್ ಸರ್ಫೇಸ್. ಅಂದರೆ ಮೆಟಲ್ಸು ಮೇಲೆ ಏನು ಗಲೀಜ್ ಥರ ಅದು ಕೊರೋಷನ್ ಅಂತ ಕರೀತಾರೆ, ಅದೇನೂ ಆಗಿಲ್ಲ ಅಂತ ಹೇಳಿದ್ರೆ ಶೈನಿಂಗ್ ಬರ್ತಾ ಇರುತ್ತೆ, ಲಶ್ಚರ್ ಅಂತ ಕರೀತಾರೆ. ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಮೆಟಾಲಿಕ್ ಲಶ್ಚರ್, ಆಗಲೇ ಹೇಳ್ದಾಗೆ. ನೆಕ್ಸ್ಟ್ ಬಂದು ಆ್ಯಕ್ಟಿವಿಟಿ 3.2. ಟೇಕ್ ಸ್ಮಾಲ್ ಪೀಸಸ್ ಆಫ್ ಐರನ್, ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್. ಮತ್ತು ನೀವು ಅದೇ ರೀತಿ 4 ಸ್ಯಾಂಪಲ್ ಮೆಟಲ್ಸ್ ತೊಗೊಳ್ಳಿ. ಟ್ರೈ ಟು ಕಟ್ ದೀಸ್ ಮೆಟಲ್ಸ್ ವಿತ್ ಶಾರ್ಪ್ ನೈಫ್ ಆ್ಯಂಡ್ ನೋಟ್ ಯುವರ್ ಅಬ್ಸರ್ವೇಷನ್. ಈಗ ಒಂದು ಚಾಕು ಇರುತ್ತಲ್ಲ ಮನೇಲಿ ತರಕಾರಿ ಕಟ್ ಮಾಡೋವಂಥದ್ದು, ಅಂಥದ್ರಲ್ಲಿ ಇದನ್ನು ಕಟ್ ಮಾಡೋಕ್ಕೆ ನೋಡಿ. ಕಬ್ಬಣ ಕಟ್ಟಾಗುತ್ತಾ? ಇಲ್ಲ. ಕಾಪರ್ ತುಂಬ ತೆಳ್ಳಗಿದ್ರೆ ಆಗ್ಬೋದೇನೋ, ಅಲ್ಯೂಮಿನಿಯಂ ಆಗಲ್ಲ, ಮ್ಯಾಗ್ನೀಷಿಯಮ್ ಟ್ರೈ ಮಾಡಿ ನೀವು. ಓಕೆ, ಇದನ್ನೆಲ್ಲ ಅಬ್ಸರ್ವೇಷನ್ಸ್ನ ಬರ್ಕೊಳ್ಳಿ. ಹೋಲ್ಡ್ ಎ ಪೀಸ್ ಆಫ್ ಸೋಡಿಯಂ ಮೆಟಲ್ ವಿತ್ ಎ ಪೇರ್ ಆಫ್ ಟಾಂಗ್ಸ್. ಇನ್ನೊಂದು ಮೆಟಲ್ ಬರುತ್ತೆ ಸೋಡಿಯಂ ಅಂತ, ಅದು ನಿಮಗೆ ಸಿಗೋ ಡೌಟು. ಅದನ್ನು ಒಂದು ಟಾಂಗ್ಸ್ ಬರುತ್ತಲ್ಲ, ನಿಮ್ಗೇನಾದರೂ ಒಂದು ಪೇಪರ್ ಕ್ಲಿಪ್ ಥರನೋ ಏನಾದರೂ ಕೈಯಲ್ಲಿ ಮುಟ್ಟಬೇಡಿ, ಆ ಥರ ಇಟ್ಕೊಳ್ಳಿ. ಕಾಷನ್ ಕೂಡ ಕೊಟ್ಟಿದ್ದಾರೆ, ಆಲ್ವೇಸ್ ಹ್ಯಾಂಡಲ್ ಸೋಡಿಯಂ ಮೆಟಲ್ ವಿತ್ ಕೇರ್, ಡ್ರೈಡ್ ಬೈ ಪ್ರೆಸ್ಸಿಂಗ್ ಬಿಟ್ವೀನ್ ದ ಫೋಲ್ಡ್ಸ್ ಆಫ್ ಎ ಫಿಲ್ಟರ್ ಪೇಪರ್. ಅದು ಕಾಷನ್. ಅದು ಪುಟ್ ಇಟ್ ಆನ್ ಎ ವಾಚ್ ಗ್ಲಾಸ್ ಆ್ಯಂಡ್ ಟ್ರೈ ಟು ಕಟ್ ಇಟ್ ವಿತ್ ಎ ನೈಫ್. ಈಗ ಅದನ್ನು ಒಂದು ವಾಚ್ ಗ್ಲಾಸ್ ಮೇಲೆ ಹಾಕ್ಕೊಳ್ಳಿ, ಒಂದು ಟೇಬಲ್ ಮೇಲೆ ಹಾಕ್ಕೊಳ್ಳಿ. ನಿಮಗೇನು ವಾಚ್ ಗ್ಲಾಸ್ ಎಲ್ಲ ಏನು ಬೇಡ, ಒಂದು ಟೇಬಲ್ ಮೇಲೆ ಹಾಕ್ಕೊಂಬಿಟ್ಟು ಆ ಸೋಡಿಯಮ್ನ ಕಟ್ ಮಾಡೋಕ್ಕೆ ನೋಡಿ ನೀವು. ಸೋಡಿಯಂ ಕಟ್ ಆಗುತ್ತಾ? ಈಗ ನೋಡಿ ಇಲ್ಲಿ ಅದು ಕೂಡ ಮೆಟಲ್ಲು. ಈಗ ಸೋಡಿಯಂ ಏನು ಮೆಟಲ್ಲು, ಅದೇ ರೀತಿ ಐರನ್ನು, ಕಾಪರ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಮ್ ಎಲ್ಲ ಕೂಡ ಮೆಟಲ್ ಇದೆ. ಅದೇ ರೀತಿ ಇವನ್ನ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಕಟ್ ಆಗುತ್ತಾ ಆಗಲ್ವಾ ಅದನ್ನು ನೋಡ್ತೀರಾ. ಇಲ್ಲೂ ಕೂಡ ನೀವು ಕಟ್ ಆಗುತ್ತಾ ಇಲ್ವೋ ನೋಡ್ತೀರಾ ಸೋಡಿಯಮ್ನ. ಓಕೆ, ಸೋಡಿಯಂ ಕಟ್ ಆಗುತ್ತೆ. ಓಕೆ, ಅದು ಇದರಲ್ಲಿ ಮೆನ್ಷನ್ ಆಗಿಲ್ಲ, ನೋಡೋಣ. ಯು ವಿಲ್ ಅದನ್ನು ನೆನ್ಪಿಟ್ಕೊಳ್ಳಿ, ಸೋಡಿಯಂ ಕಟ್ ಆಗುತ್ತೆ. ಓಕೆ, ಯು ವಿಲ್ ಫೈಂಡ್ ದಟ್ ಮೆಟಲ್ಸ್ ಆರ್ ಜನರಲಿ ಹಾರ್ಡ್. ನೋಡಿರಿ, ಇದರಿಂದ ನಮಗೇನು ಗೊತ್ತಾಯಿತು, ಮೆಟಲ್ಸು ಹಾರ್ಡ್ ಇರುತ್ತೆ, ಗಟ್ಟಿ ಇರುತ್ತೆ. ಇವಾಗ ಕಲ್ಲು ಕೂಡ ಗಟ್ಟಿ ಇದೆ, ಆದರೆ ಕಲ್ಲು ಬಂದು ನಾನ್ ಮೆಟಲ್. ಅದೇನಕ್ಕೆ ಅಂತ ನೆಕ್ಸ್ಟ್ ಬರ್ತಾ ಬರ್ತಾ ಗೊತ್ತಾಗುತ್ತೆ. ಈಗ ಒಂದೊಂದೇ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಏನಾಯಿತು, ಫಸ್ಟ್ ಆ್ಯಕ್ಟಿವಿಟಿಯಲ್ಲಿ ನಮಗೇನು ಗೊತ್ತಾಯಿತು, ಮೆಟಲ್ಸ್ಗೆ ಶೈನಿಂಗ್ ಸರ್ಫೇಸ್ ಇದೆ ಅಂತ ಗೊತ್ತಾಯಿತು. ಸೆಕೆಂಡ್ ಆ್ಯಕ್ಟಿವಿಟಿಯಲ್ಲಿ ಮೆಟಲ್ಸ್ಗೆ ಗಟ್ಟಿ ಇದೆ ಮೆಟಲ್ಸ್ ಅಂತ, ಚಾಕು ತೊಗೊಂಡು ಕುಯ್ದರೆ ಕಟ್ ಆಗಲ್ಲ ಎಕ್ಸೆಪ್ಟ್ ಸೋಡಿಯಂ. ಆಯಿತಾ? ಮೂರನೇದರಲ್ಲಿ ಬಂದು ನಮಗೇನು ಗೊತ್ತಾಗ್ತಾ ಇದೆ ನೋಡೋಣ. ಟೇಕ್ ಪೀಸಸ್ ಆಫ್ ಐರನ್, ಜಿಂಕ್, ಲೆಡ್ ಆ್ಯಂಡ್ ಕಾಪರ್. ಈ ರೀತಿ ಮತ್ತೆ ಐರನ್, ಜಿಂಕ್, ಲೆಡ್, ಕಾಪರ್ ತೊಗೊಳ್ಳಿ. ಪ್ಲೇಸ್ ಎನಿ ಒನ್ ಮೆಟಲ್ ಆನ್ ದಿ ಬ್ಲಾಕ್ ಆಫ್ ಐರನ್ ಆ್ಯಂಡ್ ಸ್ಟ್ರೈಕ್ ಇಟ್ 4 or 5 times ವಿತ್ ಅ ಹ್ಯಾಮರ್. ಇದನ್ನೊಂದು ಕಬ್ಬಿಣದ ಪೀಸ್ ಮೇಲೋ ಎಲ್ಲರೂ ಗಟ್ಟಿ ಇರೋಂಥ ಸರ್ಫೇಸ್ ಮೇಲೆ ಇಡ್ರಿ. ಆಮೇಲೆ ಒಂದು ಸುತ್ತಿಗೆ ತೊಗೊಂಡು, ಹ್ಯಾಮರ್ ತೊಗೊಂಡು ಅದನ್ನು ಚೆನ್ನಾಗಿ ಹೊಡೀರಿ. ಏನು ಅಬ್ಸರ್ವ್ ಮಾಡ್ತೀರಾ? ರಿಪೀಟ್ ವಿತ್ ಅದರ್ ಮೆಟಲ್ಸ್. ಬೇರೆ ಇನ್ನು 3 ಏನಿದೆ, ಜಿಂಕ್, ಲೆಡ್, ಕಾಪರ್ ಇದೆ, ಅದನ್ನು ಕೂಡ ರಿಪೀಟ್ ಮಾಡಿ. ರೆಕಾರ್ಡ್ ದಿ ಚೇಂಜ್ ಇನ್ ದಿ ಶೇಪ್ ಆಫ್ ದೀಸ್ ಮೆಟಲ್ಸ್. ಅದ್ರ ಶೇಪಲ್ಲಿ ಏನಾದರೂ ಚೇಂಜ್ ಆಗುತ್ತಾ? ಸುತ್ತಿಗೆಯಲ್ಲಿ ಹೊಡೆದಾಗ ಐರನ್ನು, ಜಿಂಕ್, ಲೆಡ್ ಏನಾದರೂ ಶೇಪಲ್ಲಿ ಚೇಂಜ್ ಆಗುತ್ತಾ? ಅದನ್ನು ಕೂಡ ನೀವು ನೋಡಿ. ಚೇಂಜ್ ಆಗುತ್ತೆ. ಐರನ್ ಸ್ವಲ್ಪ ಗಟ್ಟಿ ಆಗ್ಬೋದು, ಜಿಂಕ್ ಒಂದು ಸ್ವಲ್ಪ ಸ್ಮೂತ್ ಇರ್ಬೋದು, ಲೆಡ್ ಇನ್ನೂ ಸ್ಮೂತ್, ಆ ರೀತಿ ಆಗ್ಬೋದು. ಆದರೆ ಇದ್ರ ಫಿಸಿಕಲ್ ಅಪಿಯರೆನ್ಸ್ ಚೇಂಜ್ ಆಗುತ್ತೆ. ಮುರಿಯಲ್ಲ. ಮೆಟಲ್ಸ್ ಬಂದು ಇದು ಮುರಿಯಲ್ಲ, ಆದರೆ ಫ್ಲ್ಯಾಟ್ ಆಗುತ್ತೆ, ಒಂದು ಸ್ವಲ್ಪ ಈ ಶೀಟ್ ಟೈಪು ಆ ಥರ. ಯು ವಿಲ್ ಫೈಂಡ್ ದಟ್ ಸಮ್ ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್. ಇದರಿಂದ ನಮಗೇನು ಗೊತ್ತಾಯಿತು, ಕೆಲವು ಮೆಟಲ್ಸ್ನ ಬಂದು ಥಿನ್ ಶೀಟ್ಸ್ ಥರ ನಾವು ಮಾಡ್ಬೋದು. ಅಂದರೆ ಒಂದು ಇವಾಗ ಎಲ್ಲಾದರೂ ಕಬೋರ್ಡ್ಗೆ ಏನಕ್ಕಾದ್ರೂ ಶೀಟ್ ಬೇಕು ಅಂದರೆ ಕಬ್ಬಿಣದಲ್ಲಿ ಶೀಟ್ ಥರ ಮಾಡ್ಕೊಬೋದು. ನೋಡಿ, ಇಲ್ಲಿ ನೀವೇನು ಅಬ್ಸರ್ವ್ ಮಾಡ್ತಾ ಇರ್ತೀರ ಅಂದರೆ ಕಬ್ಬಿಣ ಹೊಡೆದ್ರೆ ಮುರಿದೋಗುತ್ತಲ್ವ ಅಂತ ಯೋಚನೆ ಮಾಡ್ತಾ ಇರ್ತೀರ. ಕರೆಕ್ಟು, ಪ್ಯೂರ್ ಕಬ್ಬಿಣನ ನೀವು ಸುತ್ತಿಗೆಯಲ್ಲಿ ಹೊಡೆದ್ರೆ ಅಂದರೆ ಮುರಿದೋಗುತ್ತೆ. ಆದರೆ ಕಬ್ಬಿಣ ಪ್ಯೂರಲ್ಲಿ ಯಾರೂ ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಆಲ್ ಅದಕ್ಕೆ ಬೇರೆ ಏನಾದರೂ ಮಿಕ್ಸ್ ಮಾಡಿರ್ತಾರೆ. ಅದರಿಂದ ನಿಮ್ಗೆ ಪ್ಯೂರ್ ಕಬ್ಬಿಣ ಮುರಿಯುತ್ತೆ. ನಾರ್ಮಲ್ ನಾವು ಯೂಸ್ ಮಾಡೋಂಥ ಕಬ್ಬಿಣ ಯಾವುದು ಮುರಿಯಲ್ಲ, ಶೀಟ್ ಥರ ಮಾಡ್ಕೊಳ್ಬೋದು. ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಮೆಲಿಯಬಿಲಿಟಿ. ಈ ಪ್ರಾಪರ್ಟಿನ ನಾವು ಮೆಲಿಯಬಿಲಿಟಿ ಅಂತ ಕರಿತೀವಿ. ಡಿಡ್ ಯು ನೋ ದಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ದಿ ಮೋಸ್ಟ್ ಮೆಲಿಯಬಲ್ ಮೆಟಲ್ಸ್? ನೋಡಿ, ಗೋಲ್ಡ್, ಸಿಲ್ವರ್ ಕೂಡ ತುಂಬ ಮೆಲಿಯಬಲ್ ಮೆಟಲ್ಸ್. ಅದಕ್ಕೇ ನೀವು ಗೋಲ್ಡ್ನ ತೊಗೊಂಡು ಎಷ್ಟೊಂದು ಆರ್ನಮೆಂಟ್ಸ್ ಎಲ್ಲ ಮಾಡ್ತಾರೆ, ಮತ್ತು ಅದರಲ್ಲಿ ದಾರಗಳು ಕೂಡ ಮಾಡ್ತಾರೆ, ಕೆಲವು ಸೀರೆಗಳೆಲ್ಲ ಎಣಿಯೋದಕ್ಕೋಸ್ಕರ. ಈಗ ಮೂರನೇದಾಯಿತು. ಮೊದಲನೇದು ಬಂದು ಶೈನಿಂಗ್, ಲಶ್ಚರ್ ಇದೆ. ಸೆಕೆಂಡ್ನೇದು ಬಂದು ತುಂಬ ಹಾರ್ಡ್ ಇದೆ ಅಂತ. ಮೂರನೇದು ಬಂದು ಮೆಲಿಯಬಲ್, ಅಂದರೆ ಚೇಂಜಸ್ ಆಗುತ್ತೆ, ಅಂದರೆ ಶೀಟ್ಸ್ ಥರ ಚೇಂಜ್ ಮಾಡ್ಬೋದು. ಯು ವಿಲ್ ಫೈಂಡ್ ದಟ್ ಸಮ್ ಓಕೆ, ಇದಾಯಿತು. ನೆಕ್ಸ್ಟ್ ಆ್ಯಕ್ಟಿವಿಟಿ 3.4 ಇದೆ. ಲಿಸ್ಟ್ ದಿ ಮೆಟಲ್ಸ್ ಹೂಸ್ ವೈರ್ಸ್ ಯು ಹ್ಯಾವ್ ಸೀನ್ ಇನ್ ಡೈಲಿ ಲೈಫ್.
ಈಗ ನೀವು ಎಷ್ಟೊಂದು ದಿನ ಎಷ್ಟೊಂದು ವೈರ್ಗಳು ನೋಡ್ತಾ ಇರ್ತೀರಲ್ವ, ನಾರ್ಮಲಿ ನೀವು ಬಂದು ಕಾಪರ್ ವೈರ್ ನೋಡ್ತಾ ಇರ್ತೀರ. ಆದರೆ ಈಗೆಲ್ಲ ಕರೆಂಟ್ ಕಂಬದಲ್ಲೆಲ್ಲ ಕಾಪರ್ ಯೂಸ್ ಮಾಡ್ತಾ ಇಲ್ಲ, ನೀವು ನೋಡ್ಬೋದು. ಯಾಕಂದರೆ ಮೊದಲೆಲ್ಲ ಅದನ್ನು ಕಳ್ತನ ಮಾಡಿಬಿಡೋರು ಅಂತ, ಇವಾಗ ಕಾಪರ್ ಯೂಸ್ ಮಾಡ್ತಾ ಇಲ್ಲ. ಕಾಪರ್ಗಿಂತ ಗಟ್ಟಿ ಇರೋಂಥ ಬೇರೆ ಮೆಟಲ್ಸ್ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಯಾವ್ಯಾವ ಥರ ವೈರ್ಸ್ ಇರುತ್ತೆ ಅಂತ ಒಂದು ರಿಸರ್ಚ್ ಮಾಡಿ ನೀವೇ. ದಿ ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್ ಈಸ್ ಕಾಲ್ಡ್ ಡಕ್ಟಿಲಿಟಿ. ನೋಡಿರಿ, ಈ ರೀತಿ ಮೆಟಲ್ಸ್ ಇವಾಗ ಕಾಪರ್ ಇರ್ಬೋದು, ಗೋಲ್ಡ್ ಇರ್ಬೋದು, ನಾನು ಹೇಳಿದ್ನಲ್ಲ ವೈರ್ ಥರ ದಾರ ಥರ ತೆಗಿತಾರೆ ಗೋಲ್ಡ್ನ ಕೂಡ ಅಂತ. ಹಾಗೆ ಈ ವೈರ್ಸ್ನ ಥರ ಮಾಡೋವಂಥದ್ದು ಒಂದು ಮೆಟಲ್ಸ್ನ ತೊಗೊಂಡು ವೈರ್ಸ್ ಥರ ಕನ್ವರ್ಟ್ ಮಾಡ್ತಾಯಿದ್ರು ಅಂದರೆ ಅದನ್ನು ಡಕ್ಟಿಲಿಟಿ ಅಂತ ಕರೀತಾರೆ. ಗೋಲ್ಡ್ ಈಸ್ ದಿ ಮೋಸ್ಟ್ ಡಕ್ಟೈಲ್ ಮೆಟಲ್. ತುಂಬ ಡಕ್ಟೈಲ್ ಮೆಟಲ್ ಯಾವುದು? ಗೋಲ್ಡ್. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದಟ್ ಎ ವೈರ್ ಆಫ್ ಅಬೌಟ್ 2 ಕಿಲೋಮೀಟರ್ ಲೆಂತ್ ಕ್ಯಾನ್ ಬಿ ಡ್ರಾನ್ ಫ್ರಮ್ 1 ಗ್ರಾಮ್ ಆಫ್ ಗೋಲ್ಡ್. ನೋಡಿ, 1 ಗ್ರಾಮ್ ಗೋಲ್ಡ್ ತೊಗೊಂಡ್ರಿ ಅಂತ ಹೇಳಿದ್ರೆ ಅದರಲ್ಲಿ ದಾರ ಥರ ಮಾಡಿದ್ರು ಅಂದರೆ ತುಂಬ ಸಣ್ಣಗಿರೋಂಥ ದಾರ ಮಾಡಿದ್ರೆ ಅದು 2 ಕಿಲೋಮೀಟ್ರಷ್ಟು ಉದ್ದದ ದಾರ ರೆಡಿ ಮಾಡ್ಬೋದು, ಯಾಕಂದರೆ ಅಷ್ಟು ಡಕ್ಟೈಲ್ ಆಗಿರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದೇರ್ ಮೆಲಿಯಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ದಟ್ ಮೆಟಲ್ಸ್ ಕ್ಯಾನ್ ಬಿ ಗಿವನ್ ಡಿಫ್ರೆಂಟ್ ಶೇಪ್ಸ್ ಅಕಾರ್ಡಿಂಗ್ ಟು ಅವರ್ ನೀಡ್ಸ್. ಈಗ ಮೆಲಿಯಬಲ್ ಆಗಿರೋದ್ರಿಂದ ಶೀಟ್ಸ್ ಥರ ಮಾಡೋದು, ಶೇಪ್ ಚೇಂಜ್ ಮಾಡೋದು ಅದರಿಂದ, ಮತ್ತು ಡಕ್ಟಿಲಿಟಿ ವೈರ್ ಥರ ಮಾಡೋದು, ಆ ರೀತಿ ಮಾಡೋದ್ರಿಂದ ನಾವು ಮೆಟಲ್ಸ್ಗೆ ಇಷ್ಟೊಂದು ಶೇಪ್ಸ್ ಕೊಟ್ಟು ನಮ್ಗೇನು ಬೇಕೋ ಅದು ಮಾಡ್ಕೊಳ್ಬೋದು. ಚೇರ್ ಮಾಡ್ಕೊಳ್ಬೋದು, ಟೇಬಲ್ ಮಾಡ್ಕೊಳ್ಬೋದು, ಬೋರ್ಡ್ ಮಾಡ್ಕೊಳ್ಬೋದು, ಎಲ್ಲ ಕೂಡ ರೆಡಿ ಮಾಡ್ಬೋದು. ಕ್ಯಾನ್ ಯು ನೇಮ್ ಸಮ್ ಮೆಟಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಕುಕಿಂಗ್ ವೆಸಲ್ಸ್? ಈಗ ಅಡುಗೆ ಮಾಡೋದು ಗೊತ್ತಿರುತ್ತೆ ನಿಮಗೆ, ಸ್ಟೀಲ್ ಪಾತ್ರೆ ಅಂತಾರೆ. ಅದೇ ರೀತಿ ಸ್ಟೀಲ್ ಥರ ಬೇರೆ ಯಾವ್ಯಾವ ಪಾತ್ರೆ ಯೂಸ್ ಮಾಡ್ತಾರೆ? ಗೋಲ್ಡ್ ಪಾತ್ರೆ ಯೂಸ್ ಮಾಡ್ತಾರಾ? ನೋಡ್ಕೊಳ್ಳಿ ಏನೇನಿದೆ ಅಂತ ಒಂದು 2-3 ಲಿಸ್ಟ್ ಮಾಡ್ಕೊಳ್ಳಿ. ಡು ಯು ನೋ ವೈ ದೀಸ್ ಮೆಟಲ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ವೆಸಲ್ಸ್? ಏನಕ್ಕೆ ಸ್ಟೀಲ್ನ ಯೂಸ್ ಮಾಡ್ತಾರೆ, ಐರನ್ನ ಯೂಸ್ ಮಾಡಲ್ಲ? ಅಥವಾ ಬೇರೆ ಬೇರೆ ಮೆಟಲ್ಸ್, ಅಲ್ಯೂಮಿನಿಯಂ ಏನಾದರೂ ಇರ್ತಾರೆ ಮನೆಯಲ್ಲಿ, ಏನಕ್ಕೆ ಅದನ್ನು ಯೂಸ್ ಮಾಡ್ತಾರೆ? ಲೆಟ್ ಅಸ್ ಡೂ ದಿ ಫಾಲೋಯಿಂಗ್ ಆ್ಯಕ್ಟಿವಿಟಿ ಟು ಫೈಂಡ್ ಔಟ್ ದಿ ಆನ್ಸರ್. ಅದು ನೆಕ್ಸ್ಟಿಗೆ ಬರುತ್ತೆ, ಆ್ಯಕ್ಟಿವಿಟಿ 3.5. ಇವಾಗ 3.4ಅಲ್ಲಿ ನಮಗೇನು ಗೊತ್ತಾಯಿತು? ಡಕ್ಟೈಲ್ ಅಂತ ಗೊತ್ತಾಯಿತು. ನಾನು ನಿಮ್ಗೆ ಇದೆಲ್ಲ ಬರೆದುಬಿಟ್ಟು ತೋರಿಸ್ಬಿಡ್ತೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, 3.1 ಇದೆ, 3.2 ಇದೆ, 3.3, 3.4, 3.5 ಆ್ಯಂಡ್ 3.6. ಮೊದಲನೇದ್ರಲ್ಲಿ ಏನು ಗೊತ್ತಾಯ್ತು ನಮಗೆ? ಯಾವ ಪ್ರಾಪರ್ಟಿ? ಲಸ್ಚರ್. ಓಕೆ, ನೋಡಿದ್ರಾ? ಲಸ್ಚರ್ ಅಂತ ಇದೆ ಇಲ್ಲಿ, ಮೆಟಾಲಿಕ್ ಲಸ್ಚರ್. ಓಕೆ, ಇದು ಲಸ್ಚರ್. ಸೆಕೆಂಡ್ನೇದೇನಿದೆ? ಹಾರ್ಡ್ನೆಸ್ ಅಂತ ಇದೆ ಅಲ್ವಾ? ಓಕೆ, ಇದರಲ್ಲಿ ಮೆನ್ಷನ್ ಆಗಿಲ್ಲ, ಹಾರ್ಡ್ನೆಸ್ ಅಂತ. ಇದರಿಂದ ಗೊತ್ತಾಯ್ತು ನಮಗೆ. ಮೂರನೇದು ಬಂದು ಮೆಲಿಯಬಿಲಿಟಿ, ಅಂದರೆ ಶೀಟ್ಸ್ ಥರ ಎಲ್ಲ ಎಳಿತೀವಲ್ಲ ಆ ಥರ ಹ್ಯಾಮರಲ್ಲಿ ಹೊಡೆದು ಶೀಟ್ಸ್ ಮಾಡೋವಂಥದ್ದು ಮೆಲಿಯಬಿಲಿಟಿ. ಓಕೆ, 4ನೇದು ಬಂದು ಡಕ್ಟಿಲಿಟಿ ಅಥವಾ ಡಕ್ಟೈಲ್. ಇಲ್ಲೆಲ್ಲಿ ವರ್ಡಲ್ಲಿದೆ ಅದು? ಓಕೆ, ಇಲ್ಲಿದೆ ನೋಡಿ, ಡಕ್ಟಿಲಿಟಿ ಅಥವಾ ಡಕ್ಟೈಲ್. ಓಕೆ, ಈಗ 5th ನೋಡೋಣ. ಓಕೆ, 4 ನಿಮಗೆ ಕ್ಲಿಯರ್ ಆಯಿತು ಕಾನ್ಸೆಪ್ಟ್ ಎಲ್ಲ. 5ನೇದು ಆ್ಯಕ್ಟಿವಿಟಿ 3.5. ಟೇಕ್ ಅನ್ ಅಲ್ಯೂಮಿನಿಯಂ ಆರ್ ಕಾಪರ್ ವೈರ್. ನೋಡಿ, ಒಂದು ಅಲ್ಯೂಮಿನಿಯಂ ಅಥವಾ ಕಾಪರ್ ವೈರ್ ತೊಗೊಳ್ಳಿ. ಕ್ಲ್ಯಾಂಪ್ ದಿಸ್ ವೈರ್ ಆನ್ ಎ ಸ್ಟ್ಯಾಂಡ್ ಶೋನ್ ಇನ್ ಫಿಗರ್ 3.1. ಈ ಥರ ಒಂದು ಅಪ್ಯಾರಟಸ್ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ಟ್ಯಾಂಡ್ ಅಥವಾ ಈ ಥರ ನಿಮ್ಗೇನು ಸಿಕ್ಕಿಲ್ಲ ಅಂದರೆ ಒಂದು ಕಟಿಂಗ್ ಪ್ಲೇರಲ್ಲಿ ಈ ಥರ ಇಟ್ಕೊಂಡ್ರು ಸಾಕು. ನೀವೇನು ಎಕ್ಸ್ಪೆರಿಮೆಂಟ್ ಮಾಡೋದೇನು ಬೇಕಾಗಿಲ್ಲ, ಇದು ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಆಮೇಲೆ ಅಲ್ಯೂಮಿನಿಯಂ ಅಥವಾ ಕಾಪರ್ ವೈರ್ ತೊಗೊಳ್ಳಿ, ಇದನ್ನು ಒಂದು ವೈರ್ಗೆ ಕ್ಲ್ಯಾಂಪ್ ಮಾಡಿ ಈ ಟೈಪ್. ನೋಡಿ, ಮೆಟಲ್ ವೈರ್ ಸ್ಟ್ರೈಟ್ ಇದೆಯಲ್ಲ, ಈ ಥರ. ಫಿಕ್ಸ್ ಎ ಪಿನ್ ಟು ದಿ ಫ್ರೀ ಎಂಡ್ ಆಫ್ ದಿ ವೈರ್ ಯೂಸಿಂಗ್ ವ್ಯಾಕ್ಸ್. ನೋಡಿ, ಇಲ್ಲಿ ವ್ಯಾಕ್ಸ್ ಯೂಸ್ ಮಾಡಿ, ಅಂದರೆ ಮೇಣ ಬರುತ್ತಲ್ಲ, ಆ ಮೇಣ ಯೂಸ್ ಮಾಡಿ ಈ ಥರ ಒಂದು ಪಿನ್ನನ್ನು ಈ ವೈರ್ ಎಂಡ್ಗೆ ಅಥವಾ ಒಂದು ಸ್ಟ್ರಿಂಗ್ ಎಂಡ್ಗೆ ನೀವು ಇದನ್ನು ಅಟ್ಯಾಚ್ ಮಾಡಿ. ಹೀಟ್ ದಿ ವೈರ್ ವಿತ್ ಎ ಸ್ಪಿರಿಟ್ ಲ್ಯಾಂಪ್. ಈಗ ಇಲ್ಲಿ ಎಂಡಲ್ಲಿ ಹೀಟ್ ಮಾಡಬೇಡಿ, ಆಯಿತಾ? ವೈರ್ ಇಷ್ಟುದ್ದ ಇದೆ, ನೋಡ್ತಾ ಇದ್ದೀರಲ್ವಾ? ಪಿನ್ ಈ ಎಂಡಲ್ಲಿ ಇಟ್ಟಿರ್ತೀರಾ, ನೀವು ಈ ಎಂಡಲ್ಲಿ ಎಲ್ಲಾದರೂ ಹೀಟ್ ಮಾಡಿ. ಇಲ್ಲಿಗೆ ಸೆಂಟ್ರಿಗೆ ಇರಬೇಕು ಅಂತೇನಿಲ್ಲ, ಈ ಎಂಡಿಗೂ ಕೂಡ ನೀವು ಹೀಟ್ ಮಾಡ್ಬೋದು. ಸುಮಾರು ಹೊತ್ತು ಹೀಟ್ ಮಾಡಿ. ಓಕೆ. ವಾಟ್ ಯು ಅಬ್ಸರ್ವ್ ಆಫ್ಟರ್ ಸಮ್ ಟೈಮ್? ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನು ನೋಡ್ತೀರಾ? ನೋಟ್ ದಿ ಅಬ್ಸರ್ವೇಷನ್. ಡಸ್ ದಿ ಮೆಟಲ್ ವೈರ್ ಮೆಲ್ಟ್? ನೋಡಿ, ಇದು ಜಾಸ್ತಿ ಹೀಟ್ ಮಾಡ್ತಾ ಇರ್ತೀರಲ್ಲ, ಈ ಮೆಟಲ್ ವೈರ್ ಕರಗುತ್ತಾ? ನೀವು ಟೆಸ್ಟ್ ಮಾಡ್ಬೋದು. ಇನ್ ದಿ ಅಬೋವ್ ಆ್ಯಕ್ಟಿವಿಟಿ ಶೋಸ್ ದಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಹ್ಯಾವಿಂಗ್ ಐ ಮೆಲ್ಟಿಂಗ್ ಪಾಯಿಂಟ್ಸ್. ನೋಡಿ, ಇಲ್ಲೇನಾಗುತ್ತೆ ಅಂತ ಅದು ಕೊಟ್ಟಿಲ್ಲ, ನಾನು ಮೊದಲೇ ಹೇಳ್ತೀನಿ. ಇಲ್ಲಿ ಹೀಟ್ ಮಾಡ್ತಾ ಇರ್ತೀರಲ್ಲ ನೀವು ಈ ವೈರ್ನ, ಆವಾಗ ಈ ವೈರ್ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆದರೆ ವೈರ್ ಕರಗಲ್ಲ. ಓಕೆ, ತುಂಬ ಹೀಟ್ ಇದ್ದರೆ ಮಾತ್ರ ವೈರ್ಗಳು ಕರಗೋದು. ನೀವು ಜಸ್ಟ್ ಒಂದು ಬರ್ನರೆಲ್ಲ ಯೂಸ್ ಮಾಡಿ, ಸ್ಟವ್ ಮೇಲೆಲ್ಲ ಯೂಸ್ ಮಾಡಿದ್ರೆ ವೈರ್ಗಳು ಕರಗಲ್ಲ. ಆದರೆ ಏನಾಗುತ್ತೆ, ಈ ಪಿನ್ನನ್ನು ನಾವು ವ್ಯಾಕ್ಸ್ ಯೂಸ್ ಮಾಡಿ ಅಟ್ಯಾಚ್ ಮಾಡಿರ್ತೀವಲ್ವ, ಮೇಣ ಯೂಸ್ ಮಾಡಿ, ಆ ಮೇಣ ಬಂದು ಈಸಿಯಾಗಿ ಕರಗುತ್ತೆ. ನೀವು ನೋಡ್ಬೋದು, ಒಂದು ಚಿಕ್ಕ ಒಂದು ಕ್ಯಾಂಡಲಲ್ಲಿ ಇಟ್ಬಿಟ್ರೆ ಮೇಣ ಕರಗ್ತಾ ಇರುತ್ತೆ. ಆ ರೀತಿ ಇದು ಕರಗಿಬಿಟ್ಟು ಈ ಪಿನ್ ಕೆಳಗೆ ಬಿದ್ದೋಗುತ್ತೆ.
ಇದರಿಂದ ಏನೇನು ಅರ್ಥ ಆಯ್ತು ನಮಗೆ? ಮೇಲೆ ಆ್ಯಕ್ಟಿವಿಟಿಯಿಂದ ನಮಗೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಗೊತ್ತಾಯಿತು. ಅಂದರೆ ಇದು ಹೀಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಕಂಡಕ್ಟರ್ಸ್ ಇನ್ಸುಲೇಟರ್ಸ್ ಅಂತ. ಕರೆಂಟಲ್ಲೂ ನೀವು ನೋಡಿರ್ತೀರ, ಶಾಕ್ ಹೊಡಿಯುತ್ತೆ ಯಾವುದಾದ್ರು ಮೆಟಲ್ ಅಂತ ಹೇಳಿದ್ರೆ, ಮೆಟಲ್ನ ಮುಟ್ಟಿದ್ರೆ ಅಂದರೆ ಅದು ಕಂಡಕ್ಟರ್, ಯಾವುದರಿಂದ ಶಾಕ್ ಹೊಡಿಯಲ್ಲ ಅದು ಇನ್ಸುಲೇಟರ್. ಕಂಡಕ್ಟರ್ಗೆ ಎಕ್ಸಾಂಪಲ್ ಕಾಪರ್, ಐರನ್ ಇದೆಲ್ಲ, ಇನ್ಸುಲೇಟರ್ಗೆ ಎಕ್ಸಾಂಪಲ್ ಪ್ಲಾಸ್ಟಿಕ್, ವುಡ್, ಈ ರೀತಿ. ಈಗ ಅದೇ ರೀತಿ ಇದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ. ಅಂದರೆ ಹೀಟ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ನೀವು ಐರನ್ ಬಾಕ್ಸ್ ಅದರಲ್ಲೆಲ್ಲ ನೋಡ್ಬೋದು, ಪ್ಲಾಸ್ಟಿಕಲ್ಲಿ ಮಾಡಲ್ಲ, ಅದು ತಳ ಐರನ್ನಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಮೆಟಲಲ್ಲಿ ಮಾಡ್ತಾರೆ. ಇಲ್ಲಾಂದರೆ ನಾವು ವುಡ್ ಪೀಸಲ್ಲೇ ಐರನ್ ಬಾಕ್ಸ್ ರೆಡಿ ಮಾಡಿಕೊಂಡು ಐರನ್ ಮಾಡ್ಬೋದಿತ್ತು. ಯಾಕಂದರೆ ಅದು ಐರನ್ನು ಗುಡ್ ಕಂಡಕ್ಟರ್ ಆಫ್ ಹೀಟ್, ವುಡ್ ಬಂದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಇದರಿಂದ ಗೊತ್ತಾಯಿತು ಹೀಟ್ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಆ್ಯಂಡ್ ಹ್ಯಾವ್ ಐ ಮೆಲ್ಟಿಂಗ್ ಪಾಯಿಂಟ್ಸ್, ಅಂದರೆ ಇದು ಕರಗೋದು, ಮೆಲ್ಟಿಂಗ್ ಅಂದರೆ ಕರಗೋ ಅಂಥದ್ದು. ತುಂಬ ಜಾಸ್ತಿ ಹೈ ಇದೆ ಅಂದರೆ ಏನು, ತುಂಬ ಹೀಟ್ ಮಾಡಿದ್ರೆ ಮಾತ್ರ ಈ ವೈರು ಕರಗೋ ಅಂಥದ್ದು. ದಿ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್ ಆರ್ ಸಿಲ್ವರ್ ಆ್ಯಂಡ್ ಕಾಪರ್. ಹೀಟ್ನ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡೋದು ಅಂದರೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದು ಅಂದರೆ ಯಾವುದು? ಕಾಪರ್ ಮತ್ತು ಸಿಲ್ವರ್. ಲೆಡ್ ಆ್ಯಂಡ್ ಮೆರ್ಕ್ಯುರಿ ಆರ್ ಕಂಪ್ಯಾರಿಟಿವ್ಲಿ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್. ತುಂಬ ಪೂರ್ ಕಂಡಕ್ಟರ್ ಆಫ್ ಹೀಟ್ ಯಾವುದು ಅಂದರೆ, ಈಗ ನೀವು ಇದೇನೇ ಲೆಡ್ ವೈರ್ ಏನಾದರೂ ಇಟ್ಟಿದ್ರಿ ಅಂದ್ಕೊಳ್ಳಿ, ಆಯಿತಾ, ಅದನ್ನು ಹೀಟ್ ಮಾಡ್ತಾಯಿದ್ರಿ ಅಂದರೆ ಸ್ವಲ್ಪ ಹೀಟ್ ಮಾಡ್ತಾಯಿದ್ರು, ಎಷ್ಟು ಹೀಟ್ ಮಾಡ್ತಾಯಿದ್ರು ಇದು ಟ್ರಾನ್ಸ್ಫರ್ ಆಗೋಲ್ಲ, ಇಲ್ಲಿ ಮೇಣ ಕರಗಲ್ಲ, ನೀವು ಏನಾದರೂ ಲೆಡ್ ವೈರ್ ಏನಾದರೂ ಇಟ್ಟಿದ್ರಿ ಅಂದರೆ, ಸರಿನಾ? ಡು ಮೆಟಲ್ಸ್ ಆಲ್ಸೋ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಲೆಟ್ ಅಸ್ ಫೈಂಡ್ ಔಟ್. ಎಲೆಕ್ಟ್ರಿಸಿಟಿನೂ ಕಂಡಕ್ಟ್ ಮಾಡುತ್ತಾ ನೋಡೋಣ. ಈಗ 5ನೇದು ಗೊತ್ತಾಯಿತು. ಏನು ಗೊತ್ತಾಯ್ತು 5ರಲ್ಲಿ? ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಗೊತ್ತಾಯಿತು. ಸಾರಿ, ಬರ್ಕೊಂಬಿಡೋಣ ಇಲ್ಲಿ. ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಸೊ ಆ್ಯಕ್ಟಿವಿಟಿ 3.6 ಇಲ್ಲಿ ಸಮ್ ಎಲೆಕ್ಟ್ರಿಸಿಟಿ ಬಗ್ಗೆ ಕೊಟ್ಟಿದ್ದಾರೆ. ನೋಡೋಣ ಏನು ಕೊಟ್ಟಿದ್ದಾರೆ. ಸೆಟಪ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಸ್ ಶೋನ್ ಇನ್ ಫಿಗರ್ 3.2. 3.2 ಅಲ್ಲಿ ಕೊಟ್ಟಿರೋ ಥರ ಈ ಥರ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಅಪ್ಯಾರಟಸ್ನ ಸೆಟ್ ಮಾಡ್ಕೊಳ್ಳೋಣ. ನಾನು ನಿಮ್ಗೊಂದು ಸಿಮ್ಯುಲೇಷನ್ ತೋರಿಸ್ತೀನಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಇದೇ ರೀತಿಯೇ ನಾವು ಒಂದು ಸಿಮ್ಯುಲೇಷನ್ ಓಪನ್ ಮಾಡಿದ್ದೀನಿ, ಅಡ್ಜಸ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಬ್ಯಾಟ್ರಿ ಇರುತ್ತೆ, ನೋಡೋಣ ಬ್ಯಾಟ್ರಿ ಎಲ್ಲಿದೆ. ಓಕೆ, ಬ್ಯಾಟ್ರಿ ಹಾಕಿದ್ದೀವಿ. ಟರ್ಮಿನಲ್ಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದೇನು ಬೇಡ ಈಗ. ಓಕೆ, ಆಮೇಲೆ ಇಲ್ಲಿ ವೈರ್ ಇದೆ ಒಂದು. ಓಕೆ, ವೈರು ಇಲ್ಲಿಂದ ಒಂದು ವೈರ್ ಇದೆ. ಓಕೆ, ಆ್ಯಂಡ್ ಏನು ಬಲ್ಪ್ ಎಲ್ಲಿದೆ? ಓಕೆ, ಬಲ್ಪ್ ಇದೆ, ಒಂದು ಟರ್ಮಿನಲ್ಗೆ ಎಂಟ್ರಿ. ಇನ್ನೊಂದು ವೈರ್ ಇದೆ, ಇನ್ನೊಂದು ವೈರ್ನ ಇಲ್ಲಿಂದ ನಾವು ತೊಗೊಳ್ತಾ ಇದ್ದೀವಿ. ಆಮೇಲೆ ಬಂದು ಇಲ್ಲಿ ಒಂದು ಸ್ವಿಚ್ ಇದೆ, ಓಪನ್ ಸ್ವಿಚ್, ಕ್ಲೋಸ್ ಸ್ವಿಚ್, ಆಮೇಲೆ ನೋಡೋಣ ಅದು. ಈಗ ಜಸ್ಟ್ ಒಂದು ಸ್ವಿಚ್ ಇದೆ. ಆಮೇಲೆ ಮತ್ತೆ ಒಂದು ವೈರ್. ಓಕೆ, ಮತ್ತೆ ಒಂದು ವೈರ್ ಇದೆ. ಆಮೇಲೆ ಇಲ್ಲಿ ಓಪನ್ ಇದೆ, ಇಲ್ಲಿ ಟಚ್ ಆಗಿಲ್ಲ. ನಾವು ಒಂದು ಕೆಲಸ ಮಾಡೋಣ, ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಬರೋಣ. ಇಲ್ಲಿಂದ ಒಂದು ಸರ್ಕ್ಯೂಟ್ ಇಲ್ಲಿವರೆಗೂ ಒಂದು ವೈರ್ ಆಯಿತು, ಈಗ ಇಲ್ಲಿವರೆಗೂ ಒಂದು ವೈರ್ ಆಯಿತು. ಇವೆರಡು ಟಚ್ ಆಗಿಲ್ಲ. ಓಕೆ, ಇಲ್ಲಿ ನೋಡಿದಿರಲ್ಲ, ಇದಾಗಿಲ್ಲ. ಓಕೆ, ಸರ್ಕ್ಯೂಟ್ ರೆಡಿಯಾಗಿದೆ ನೋಡಿ. ಇದೇ ಥರ ಓಪನ್ ಇದೆ, ಇಲ್ಲಿ ಎರಡಕ್ಕೂ ಟಚ್ ಆಗಿಲ್ಲ ವೈರು, ನಾರ್ಮಲ್ ಸರ್ಕ್ಯೂಟಲ್ಲಿ ಟಚ್ ಆಗಿರುತ್ತೆ. ಓಕೆ, ಇಲ್ಲಿ ಸ್ವಿಚ್ಚು ಕೂಡ ಆನ್ ಮಾಡಿಬಿಡೋಣ ನಾವು. ಓಕೆನಾ, ಸ್ವಿಚ್ಚು ಕೂಡ ಆನ್ ಮಾಡಿಬಿಡೋಣ, ಆವಾಗ ಮಿಸ್ಟೇಕ್ ಆಗೋದು ಬೇಡ. ನೋಡಿ, ಈಗ ಬಂದು ಒಂದು ಸರ್ಕ್ಯೂಟ್ ಆಗಿದೆ, ಇಲ್ಲಿ ಕನೆಕ್ಷನ್ಸ್ ಇಲ್ಲ. ಈಗ ನಾವು ವೈರ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಕರೆಂಟ್ ಪಾಸ್ ಆಗುತ್ತೆ, ಕಾಪರ್ ವೈರ್. ಓಕೆನಾ, ಈಗ ಡಾಲರ್ ಬಿಲ್ ನೋಟ್ ಅಂದ್ಕೊಳ್ಳಿ, ನಿಮ್ಮದೇ ಒಂದು ನೋಟ್, ಅದನ್ನು ಕನೆಕ್ಟ್ ಮಾಡಿದ್ರೆ ಪಾಸ್ ಆಗೋಲ್ಲ. ನೋಡಿ, ಯಾವುದನ್ನು ಕನೆಕ್ಟ್ ಮಾಡಿದಾಗ ಇಲ್ಲಿ ಯಾವ ವೈರ್ ಇಟ್ಟಾಗ ಏನಾದರೂ ಕರೆಂಟ್ ಪಾಸ್ ಆಗಿ ಬಲ್ಬ್ ಗ್ಲೋ ಆಯಿತು ಅಂದರೆ ಅದು ಕಂಡಕ್ಟರ್ ಅಂತೇಳಿ, ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾಯಿದೆ ಅಂತ. ಈಗ ನೋಡಿ, ನೋಟ್ ಇಟ್ಟಿದ್ದೀನಿ ನಾನು, ಅದು ಪಾಸ್ ಆಗ್ತಾಯಿಲ್ಲ, ಅದರಿಂದ ಇದು ಇನ್ಸುಲೇಟರ್ ಅಥವಾ ಬ್ಯಾಡ್ ಕಂಡಕ್ಟರ್ ಅಂತ ಕರಿಬೋದು. ಈಗ ಪೇಪರ್ ಕ್ಲಿಪ್ ಇಡೋಣ. ನೀವು ಪೆನ್ಸಿಲ್ ಪೆನ್ನಲ್ಲೆಲ್ಲ ಯೂಸ್ ಪೇಪರ್ಸಲ್ಲಿ ಪಿನ್ ಮಾಡೋಕ್ಕೆ ಯೂಸ್ ಮಾಡ್ತಿರಲ್ಲ ಅದು, ಆಯಿತಾ? ನೋಡಿ, ಇದರಲ್ಲಿ ಪಾಸ್ ಆಗ್ತಾಯಿದೆ, ಸ್ವಲ್ಪ ಕಮ್ಮಿ ಸ್ಪೀಡ್. ಓಕೆ, ನೆಕ್ಸ್ಟ್ ಕಾಯಿನ್ ನೋಡೋಣ, ಕಾಯಿನ್ ಇಟ್ಟರೆ ಆಗುತ್ತಾ ಅಂತ. ಕಾಯಿನ್ ಇಟ್ಟರು ಕೂಡ ಆಗ್ತಾಯಿದೆ. ನೆಕ್ಸ್ಟ್ ಎರೇಸರ್ ಇಟ್ಟರೆ ಆಗುತ್ತಾ? ಎರೇಸರ್ ಆಗ್ತಾಯಿಲ್ಲ, ಯಾಕೆಂದರೆ ಇದು ಇನ್ಸುಲೇಟರ್ ಅಂತ. ಈ ರೀತಿ ನೀವು ಎಲ್ಲ ಇಟ್ಟು ಚೆಕ್ ಮಾಡ್ಕೊಳ್ಬೋದು. ಈ PHET ಎಲ್ಲಿ ನೀವು ನೋಡಬೇಕು, ನೀವೇ ಏನಾದ್ರು ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನಮ್ಮ ಗೂಗಲ್ ಕ್ಲಾಸ್ ರೂಮಲ್ಲೆಲ್ಲ ಪೋಸ್ಟ್ ಮಾಡಿರ್ತೀನಿ, ಮತ್ತು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದರ ಲಿಂಕ್ ಎಲ್ಲ ಪೋಸ್ಟ್ ಮಾಡಿರ್ತೀನಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಸಿಮ್ಯುಲೇಷನ್ಸ್ ಎಲ್ಲ ಕೂಡ ಮಾಡ್ಬೋದು. ಈಗ ಇದು ಓದ್ಕೊಂಡು ಹೋಗೋಣ. ಇವಾಗ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಇದರಿಂದ ಏನು ಗೊತ್ತಾಯಿತು? ಮೆಟಲ್ಸ್ ಇಟ್ಟರೆ ಕಾಪರ್ ವೈರ್ ಅಥವಾ ಇಲ್ಲಿ ನೋಡಿ, ಇಲ್ಲಿ ಕಾಪರ್ ವೈರೇ ಅಂತಲ್ಲ, ಬೇರೆ ಏನಾದರೂ, ಇವಾಗ ನೋಡಿ ಇದೇನು ಬೇಡ, ವೈರ್ಗಳು ಬೇರೆ ಯಾವುದೂ ಇಲ್ಲ ಇದರಲ್ಲಿ. ನೀವು ಕಾಪರ್ ವೈರ್ ಜೊತೆ ಸ್ಟೀಲ್ ವೈರ್ ಅದು ಇದು ಏನೇ ಮೆಟಲ್ಸ್ ಇಟ್ಟರೂ ಕೂಡ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಶಾಕ್ ಹೊಡೆಯುತ್ತೆ, ಪಾಸ್ ಆಗುತ್ತೆ.
ಈ ರೀತಿ. ಇದರಿಂದ ಏನು ಗೊತ್ತಾಯ್ತು ನಮಗೆ, ಸಿಕ್ಸ್ತ್ ಪ್ರಾಪರ್ಟಿ ಅಂದರೆ ಲಾಸ್ಟಲ್ಲಿರೋಂಥದ್ದು ಗುಡ್ ಕಂಡಕ್ಟರ್ ಆಫ್ ಹೀಟ್, ಇದು ಮೇಲೆ ಇರೋದು ಹೀಟ್ ಮರ್ತೋದೆ, ಇದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನಿಮಗೀಗ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಅಂತ ಕೇಳಿದ್ರು ಅಂದರೂ ಕೂಡ ನೀವು ಅದು ಏನೇನು ಅಂತ ಮೆನ್ಷನ್ ಮಾಡ್ತೀರಾ. 6 ಇದೆ, ದೇರ್ ಆರ್ 6 ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್. ಒನ್ ಈಸ್ ಲಸ್ಚರ್, ಹಾರ್ಡ್ನೆಸ್, ಮೆಲಿಯಬಿಲಿಟಿ, ಡಕ್ಟಿಲಿಟಿ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಈ ರೀತಿ ಬರೀತೀರಾ ನೀವು 6 ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಕ್ಲಿಯರ್? ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಸ್ಟ್ರೈಕ್ ಎ ಹಾರ್ಡ್ ಸರ್ಫೇಸ್? ನೋಡಿ, ಮೆಟಲ್ಸ್ ಏನಾದರೂ ಹಾರ್ಡ್ ಸರ್ಫೇಸ್ ನೆಲಕ್ಕೆ ಬೀಳಿಸಿದ್ರಿ ಅಂದರೆ ಏನಾಗುತ್ತೆ, ಸೌಂಡ್ ಬರುತ್ತೆ. ಓಕೆ, ಇದು ಒಂದು ಪ್ರಾಪರ್ಟಿ. ನೋಡಿ 6 ಪ್ರಾಪರ್ಟೀಸ್ ಅಂತ ಹೇಳಿದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಮತ್ತು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎರಡು ಮರ್ಜ್ ಮಾಡಿ ಗುಡ್ ಕಂಡಕ್ಟರ್ ಅಂತ ಆ್ಯಡ್ ಮಾಡಿದ್ದಾರೆ. ನೀವು ಅವೆರಡನ್ನೂ ಮರ್ಜ್ ಮಾಡ್ಕೊಳ್ಳಿ, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹಾಕ್ಕೊಳ್ಳಿ, ಮತ್ತು 6ನೇದು ಬಂದು ಸಾನರಸ್ ಅಂತ ಆ್ಯಡ್ ಮಾಡ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇದು ಸೌಂಡ್ ಬರುತ್ತೆ ಕೆಳಗೆ ಬಿದ್ದರೆ. ವಾಟ್ ಹ್ಯಾಪನ್ಸ್? ಡು ದೇ ಪ್ರೊಡ್ಯೂಸ್ ಎ ಸೌಂಡ್? ಎಸ್, ದೇ ಪ್ರೊಡ್ಯೂಸ್ ಎ ಸೌಂಡ್. ದಿ ಮೆಟಲ್ಸ್ ದಟ್ ಪ್ರೊಡ್ಯೂಸ್ ಎ ಸೌಂಡ್ ಆನ್ ಸ್ಟ್ರೈಕಿಂಗ್ ಎ ಹಾರ್ಡ್ ಸರ್ಫೇಸ್ ಆರ್ ಸೆಡ್ ಟು ಬಿ ಸಾನರಸ್. ನೋಡಿರಿ, ಯಾವುದು ಹಾರ್ಡ್ ಸರ್ಫೇಸ್ಗೆ ಹಾಕಿದಾಗ, ನೆಲಕ್ಕೆ ಹಾಕಿದಾಗ, ಅಲ್ಲಿ ಇಲ್ಲಿ ಹೊಡೆದಾಗ ಸೌಂಡ್ ಬರುತ್ತೆ, ಅದನ್ನು ಸಾನರಸ್ ಅಂತ ಕರಿತೀವಿ. ಕೆನ್ ಯು ನೌ ಸೇವ್ ವೈ ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಆಫ್ ಮೆಟಲ್ಸ್? ಅದಕ್ಕೆ ನಿಮ್ಮ ಸ್ಕೂಲ್ ಬೆಲ್ಗಳೆಲ್ಲ ಕೂಡ ಮೆಟಲ್ಸಲ್ಲಿ ಮಾಡ್ತಾರೆ. ಅಂದರೆ ಎಲ್ಲರಿಗೂ ಕೇಳಿಸ್ಲಿ, ಸ್ಕೂಲ್ ಬಿಟ್ಟಿದೆ ಅಂತ ನಿಮಗೆಲ್ಲ ಗೊತ್ತಾಗಲಿ, ಬೇಗ ಮನೆಗೆ ಹೋಗಲಿ ಅಂತ ಆ ರೀತಿ ಮಾಡಿರ್ತಾರೆ. ಓಕೆ, ಅದೊಂದು ಪಾಯಿಂಟ್ನ ಚೇಂಜ್ ಮಾಡ್ಕೊಳ್ಳಿ.